ಶಬರಿಮಲೆ ಸನ್ನಿಧಿಯಲ್ಲಿ ಇದೆಂಥ ಅಪಚಾರ ಆಗಿಬಿಟ್ಟಿದೆ. ಇಲ್ಲಿ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಪೊಲೀಸರೇ ಏಟು ಕೊಟ್ಟುಬಿಟ್ರ ಇಲ್ಲಿ ಅಂತ 18 ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡು ಪೊಲೀಸರು ಫೋಟೋಶೂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ದೇವರಿಗೆ ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಂಡು ಫೋಟೋಶೂಟನ್ನು ಇವರು ಮಾಡಿಸ್ಕೊಂಡಿದ್ದಾರೆ. ಮುಡಿ ಕಟ್ಟದೆ ಮೆಟ್ಟಿಲು ಹತ್ತುಬಿಟ್ಟಿದ್ದಾರೆ ಪೊಲೀಸರು ಅಂತ ಹೇಳಿ ಭಕ್ತರು ಕಿಡಿಕಾರ್ತಾ ಇದ್ದಾರೆ. ಇಲ್ಲಿ ಯಾರು ಇರುಮುಡಿಯನ್ನು ಕಟ್ಟಿಕೊಳ್ತಾರೋ ಅವರಿಗೆ ಮಾತ್ರ ಮೆಟ್ಟಿಲನ್ನು ಹತ್ತುವಂತಹ ಅವಕಾಶ ಇರುತ್ತೆ. ಇರುಮುಡಿ ಯಾರು ಕಟ್ಕೊಳ್ಳಲ್ವೋ ಅವರಿಗೆ ಮೆಟ್ಟಿಲ ಮೇಲೆ ಹತ್ತುವಂಥ ಅವಕಾಶ ಇಲ್ಲ. ಶಬರಿಮಲೆ ವೈಶಿಷ್ಟ್ಯತೆ ಬಗ್ಗೆ, ಇದರ ಐತಿಹ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಹೋದಾಗ ವಿಶ್ವಾಮಿತ್ರ ಸೃಷ್ಟಿ ಅಂತ ಅಲ್ಲಿರೋದು ಒಂದೇ ಒಂದು, ಅದು ಈ 18 ಮೆಟ್ಟಿಲುಗಳು. ವಿಶ್ವಾಮಿತ್ರರೇ ಅದನ್ನು ಕೆತ್ತಿದ್ರು ಅಂತ ಒಂದು ಪ್ರತೀತಿ ಕೂಡ ಇಲ್ಲಿದೆ. ಅದು ಮಾತ್ರ ದೇವಾಲಯ ಕೂಡ ಅನೇಕ ಬಾರಿ ಹಾಳಾಗಿದೆ, ಕೆಲವು ಕಳ್ಳತನಗಳು ಕೂಡ ಹಿಂದಿನ ಕಾಲದಲ್ಲಿ ಆಗಿವೆ. ಇದೆಲ್ಲ ಆದಮೇಲೆ ಅದೆಲ್ಲವೂ ಕೂಡ ಮರು ನಿರ್ಮಾಣಗಳಾಗಿದೆ. ಆದರೆ ಮೆಟ್ಟಿಲಿದೆಯಲ್ಲ, ಆ ಸೃಷ್ಟಿ ಇನ್ನೂ ಹಾಗೆ ಉಳ್ಕೊಂಡಿದೆ ಅಂಥೇಳಿ ಆ ಮೆಟ್ಟಿಲುಗಳ ಪವಿತ್ರತೆ ಒಂದು ಕಡೆ ಇದೆ. ಇದನ್ನು ಇರುಮುಡಿ ಕಟ್ಕೊಳ್ಳದೆ ಹತ್ತುವಂತಿಲ್ಲ ಅಂತ ಬಂದಾಗ ಈ ಪೊಲೀಸರೆಲ್ಲ ಹೋಗಿ ಮೆಟ್ಟಿಲ ಮೇಲೆ ಹತ್ಕೊಂಡು ಅಲ್ಲಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಅಯ್ಯಪ್ಪ ಭಕ್ತರ ಆಕ್ರೋಶ ಜಾಸ್ತಿ ಆಗ್ತಾ ಇದ್ದಂತೆಯೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. 23 ಪೊಲೀಸರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂಥೇಳಿ ಕೇರಳ ADGP ಶ್ರೀಜಿತ್ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಹೈಕೋರ್ಟ್ಗೆ ವರದಿಯನ್ನು ಕೂಡ ಕೇರಳದ ADGP ಸಲ್ಲಿಸ್ತಾ ಇದ್ದಾರೆ. ಭಕ್ತರು ಮಾತ್ರವಲ್ಲದೆ ಹಿಂದೂ ಐಕ್ಯವೇದಿ, ವಿಶ್ವ ಹಿಂದೂ ಪರಿಷತ್, ದೇವಾಲಯ ಸಂರಕ್ಷಣಾ ಸಮಿತಿ, ಆಚಾರ ರಕ್ಷಣಾ ಸಮಿತಿ ಇದನ್ನು ಖಂಡಿಸಿವೆ. ಹೈಕೋರ್ಟ್ ಮೆಟ್ಟಿಲು ಹತ್ತಿದೆ ವಿಶ್ವ ಹಿಂದೂ ಪರಿಷತ್. ಕೇರಳದಾದ್ಯಂತ ತೀವ್ರ ಪ್ರತಿಭಟನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ.